ರಜನಿ ಪಂಡಿತ್ ಭಾರತದ ಪ್ರಥಮ ಮಹಿಳಾ ಖಾಸಗಿ ಪತ್ತೇದಾರಿ. ಮಹಾರಾಷ್ಟ್ರದ ಉದ್ಯಮಿಯಾಗಿರುವ ಈಕೆಯನ್ನ ಜೇಮ್ಸ್ ಬಾಂಡ್ ಅಂತ ಕರೀತಾರೆ. ಠಾಣೆ ಜಿಲ್ಲೆಯ ವಾಲ್ಘರ್ನಲ್ಲಿ ಜನಿಸಿದ ಈಕೆಯ ತಂದೆ ಸಿಐಡಿ ಆಫೀಸರ್ ಆಗಿದ್ರು. ಚಿಕ್ಕ ವಯಸ್ಸಿನಿಂದಲೂ ಆಕೆಗೆ ಪತ್ತೇದಾರಿಕೆ ಬಗ್ಗೆ ಎಲ್ಲಿಲ್ಲದ ಆಸಕ್ತಿ. ಪದವಿ ಪಡೆದ ನಂತರ ಪಂಡಿತ್ ಮೊದಲು ಆಫೀಸ್ ಕ್ಲರ್ಕ್ ಆಗಿ ಕೆಲಸಕ್ಕೆ ಸೇರಿದ್ರು. ಅಲ್ಲಿ ಸಹೋದ್ಯೋಗಿಯೊಬ್ಬರು ತನ್ನ ಸೊಸೆ ಹಣ ಕದಿತಿದ್ದಾಳೆ ಅಂತ ಪಂಡಿತ್ ಬಳಿ ಹೇಳ್ಕೊಂಡ್ರು. ಇದನ್ನ ಪತ್ತೆ ಹಚ್ಚೋದಕ್ಕೆ ಆರಂಭಿಸಿದ ಪಂಡಿತ್ ಕೊನೆಗೆ ಆಕೆಯ ದೊಡ್ಡ ಮಗನೇ ಕಳ್ಳ ಅಂತ ಪತ್ತೆ ಮಾಡಿದ್ರು. ಇದು ಅವರ ಜೀವನದ ಮೊದಲ ಪತ್ತೆದಾರಿಕೆ ಕೆಲಸವಾಗಿತ್ತು. 1986ರಲ್ಲಿ ರಜನಿ ಇನ್ವೆಸ್ಟಿಗೇಟಿವ್ ಬ್ಯೂರೋವೊಂದನ್ನು ಸ್ಥಾಪಿಸಿದ್ರು. ಭವಿಷ್ಯದಲ್ಲಿ ಅವರ ಹೆಸರು ಹೆಚ್ಚು ಗುರುತಿಸಿಕೊಳ್ಳಲು ಆರಂಭಿಸಿತು. 1988ರಲ್ಲಿ ಪ್ರಭಾವಿ ಕುಟುಂಬವೊಂದು ಕೊಲೆಯ ರಹಸ್ಯ ಭೇದಿಸಲು ಸಹಾಯ ಕೇಳಿತು. ಇದರಲ್ಲಿ ಸಂಬಂಧಿಕರ ಕೈವಾಡವಿದೆ ಅಂತ ಶಂಕಿಸಲಾಯಿತು. ಪಂಡಿತ್ 6 ತಿಂಗಳ ಕಾಲ ಮನೆಯಲ್ಲಿ ಕೆಲಸದಾಕೆಯಾಗಿ ವೇಷ ಮರೆಸಿ ರಹಸ್ಯವಾಗಿ ಇದ್ರು. ಈ ಪ್ರಕರಣದಲ್ಲಿ 6 ಸಾಕ್ಷಿಯನ್ನ ಪತ್ತೆ ಮಾಡಿದ್ರು. ಈ ಪ್ರಕರಣವನ್ನ ಭೇದಿಸಿದ ಬಳಿಕ ರಜನಿ ಪಂಡಿತ್ ಅವರ ಹೆಸರು ಖ್ಯಾತಿ ಗಳಿಸಿತು. 2003ರ ಹೊತ್ತಿಗೆ ಪಂಡಿತ್ 8 ಉದ್ಯೋಗಿಗಳನ್ನ ತನ್ನ ಸಂಸ್ಥೆಯಲ್ಲಿ ನೇಮಿಸಿಕೊಂಡಿದ್ರು ಮತ್ತು ಅವರ ಸಂಸ್ಥೆಯ ನಿಯಮಿತ ಗ್ರಾಹಕರು 5 ಬಹುರಾಷ್ಟ್ರೀಯ ಕಂಪನಿಗಳನ್ನ ಒಳಗೊಂಡಿದ್ರು. 2010ರ ಹೊತ್ತಿಗೆ ಅವರು 30 ಪತ್ತೆದಾರರ ಸಿಬ್ಬಂದಿಯನ್ನ ನೇಮಿಸಿಕೊಂಡ್ರು ಮತ್ತು ತಿಂಗಳಿಗೆ ಸುಮಾರು 20 ಪ್ರಕರಣಗಳನ್ನ ನಿರ್ವಹಿಸ್ತಾ ಇದ್ರು. ಪಂಡಿತ್ ಅವರು ಪತ್ತೆದಾರರಿಗೆ ವೃತ್ತಿಪರ ತರಬೇತಿ ಕೋರ್ಸ್ಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ರಜನಿ ಇನ್ವೆಸ್ಟಿಗೇಟಿವ್ ಬ್ಯೂರೋ ಹೆಚ್ಚಿನ ಪ್ರಕರಣಗಳು ವೈವಾಹಿಕ ಸಮಸ್ಯೆಗಳು ಅಥವಾ ಶಂಕಿತ ವ್ಯವಹಾರಗಳಿಗೆ ಸಂಬಂಧಪಟ್ಟಿವೆ. ಫೆಬ್ರವರಿ 2, 2018ರಂದು ಹಲವಾರು ಖಾಸಗಿ ಪತ್ತೆದಾರರು ಅಕ್ರಮವಾಗಿ ಕರೆ ಡೇಟಾ ದಾಖಲೆಗಳನ್ನು ಪಡೆದು ಮಾರಾಟ ಮಾಡಿದ ಹಗರಣಕ್ಕೆ ಸಂಬಂಧಪಟ್ಟಂತೆ ಠಾಣೆ ಪೊಲೀಸರು ರಜನಿ ಪಂಡಿತ್ ಅವರನ್ನ ಬಂಧಿಸಿದ್ರು. 40 ದಿನಗಳ ಬಳಿಕ ಆಕೆ ಬಿಡುಗಡೆ ಹೊಂದಿದ್ರು. 2019ರ ಸಾರ್ವತ್ರಿಕ ಚುನಾವಣೆ ಸಮಯದಲ್ಲಿ ರಜನಿ ಪಂಡಿತ್ ಅವರ ಸಂಸ್ಥೆಯನ್ನ ರಾಜಕೀಯ ಪಕ್ಷಗಳು ಬಹು ಅಭ್ಯರ್ಥಿಗಳ ಮೇಲೆ ಹಣಕಾಸು ವ್ಯವಹಾರದ ಮೇಲೆ ಕಣ್ಣಿಡುವುದಕ್ಕೆ ನೇಮಿಸಲಾಯಿತು. ಪಂಡಿತ್ ಅವಿವಾಹಿತೆಯಾಗಿದ್ದು ತನ್ನ ಸಹೋದರರೊಂದಿಗೆ ಮುಂಬೈನಲ್ಲಿ ವಾಸಿಸುತ್ತಿದ್ದಾರೆ. ಸದ್ಯ ಈಕೆಗೆ 62 ವರ್ಷ ವಯಸ್ಸು. ಭಾರತದ ಪ್ರಥಮ ಮಹಿಳೆ ಪತ್ತೆದಾರಿ 57 ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 80,000ಕ್ಕೂ ಹೆಚ್ಚು ಕೇಸ್ಗಳನ್ನು ಪತ್ತೆ ಮಾಡಿದ್ದು ಈ ಧೀಮಂತ ನಾರಿಯ ಶಕ್ತಿಯನ್ನ ತೋರಿಸುತ್ತೆ.